ಹಾಯ್ ಹಲೋ ಗುಡ್ ಈವ್ನಿಂಗ್. ಫೈನಲಿ ಮಂಡ್ಯದಲ್ಲಿ ಡಿಮಾರ್ಟ್ ಓಪನ್ ಆಗಿದೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ತಾನೇ ಹೇಳ್ತಾ ಇದ್ದೆ ಝೂಡಿಯೋಗೆ ಹೋಗಿದ್ದಾಗ ಸೊ ಡಿಮಾರ್ಟ್ ಯಾವಾಗ ಓಪನ್ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ ಅಂತ. ಸೊ ಫೈನಲಿ ಮಂಡ್ಯದಲ್ಲಿ ಓಪನ್ ಆಯಿತು. ಸೊ ಓಪನ್ ಆಗಿ ಒಂದು ವೀಕೇ ಆಗಿದೆ. ಸೊ ನಾವು ಒಂದು ವೀಕ್ ಬಿಟ್ಟೇ ಹೋಗ್ತಾ ಇದ್ವಿ ಯಾಕಂದರೆ ಕ್ರೌಡ್ ಇರುತ್ತೆ ಅಂತ ಹೇಳಿ. ಸೊ ನಾನು ಕೃಷ್ಣ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ 7 o'clock ಹಂಗೆ ಮನೆ ಬಿಟ್ವಿ, ಲೇಟೇ ಆಗಿಬಿಡ್ತು. ಸೊ ಅವಾಗ ತಾನೇ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತು. ಆಮೇಲೆ ಹೊರಟಾಗ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯಿತು. ಹಂಗಾಗಿ ಕಾರಲ್ಲೇ ಒಂದು 45 minutes ಅಷ್ಟು ವೇಸ್ಟ್ ಆಗಿಬಿಡ್ತು. ಸ್ವಲ್ಪ ಮಳೆ ಕಡಿಮೆ ಆದ್ಮೇಲಿಂದ ನಾವು ಹೋದ್ವಿ. ಸೊ ಡಿಮಾರ್ಟ್ ರೀಚ್ ಆದಾಗ 7:45 ಆಲ್ಮೋಸ್ಟ್ 8 o'clock ಆಗಿಬಿಟ್ಟಿತ್ತು. ಸೊ MD ಟೈಲ್ಸ್ ಆಪೋಸಿಟ್ ಇದೆ ಡಿಮಾರ್ಟು. ತಣ್ಣ ಗಾಳಿ ಬೀಸ್ತಾ ಇತ್ತು. ಸೊ ವೆದರ್ ಚೆನ್ನಾಗಿತ್ತು. ಸೊ ನಾವು ಈವ್ನಿಂಗ್ ಆಲ್ಮೋಸ್ಟ್ ನೈಟ್ ಹೋಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಬರ್ತಿದ್ದಂಗೆನೆ ಇಲ್ಲಿ ಫುಡ್ ಸೆಕ್ಷನ್ ಇದೆ, ಬಿಸ್ಕೆಟ್ಸು ಮತ್ತೆ ಮಿಕ್ಸ್ಚರ್ಸ್ ಅದೆಲ್ಲ ಇದೆ. ಸೊ ನಾವು ಒಂದಷ್ಟು ಬಿಸ್ಕೆಟ್ಸ್ ಎಲ್ಲ ತಗೊಂಡ್ವಿ. ಅದನ್ನೇ ಒಂದು ಲಾಗ್ ಮಾಡಿ ತಿಳಿಸ್ತೀನಿ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ಹೇಳಿ. ಮತ್ತೆ ಹಾಗೆ ಮುಂದೆ ಬಂದ್ರೆ ಇಲ್ಲಿ ಕಲರ್ಫುಲ್ ಕ್ಯೂಟ್ ಗ್ಲಾಸಸ್ ಇದೆ. ಸೊ ಮತ್ತೆ ಈ ಕಲರ್ಫುಲ್ ವೆಸಲ್ಸ್ ಯುಟೆನ್ಸಿಲ್ಸ್ ಎಲ್ಲ ನೋಡಿದ್ರೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಗ್ಯಾಸ್ ಸ್ಟವ್ಗೆ ಆಲ್ಮೋಸ್ಟ್ 50% ಆಫರ್ ಕೊಟ್ಟಿದ್ದಾರೆ. ಇದೆಲ್ಲ ರೆಡ್ ಅಂಡ್ ಬ್ಲೂ ಕಲರ್ ಅಲ್ಲಿ ತುಂಬಾ ಕ್ಯೂಟ್ ಆಗಿದೆ. ಮತ್ತೆ ಈ ಕಡೆ ಎಲ್ಲ ಮಕ್ಕಳಿಗೆ ಪ್ಲೇ ಥಿಂಗ್ಸ್ ಇದೆ. ಮತ್ತೆ ನನ್ನ ಮನೆಗೆ ಮಾಪು ಮತ್ತೆ ಒಂದು ಪೊರ್ಕೆ ತಗೋಬೇಕಿತ್ತು. ಸೊ ಹಾಗಾಗಿ ನೋಡ್ತಾ ಇದ್ದೆ. ಸೊ ಮಾಪ್ಗೆ ಆಲ್ಮೋಸ್ಟ್ 400 ಸಮಥಿಂಗ್ ನಾನು ಪೇ ಮಾಡಿದ್ದು. ಸೊ ಏನು ಅಫೋರ್ಡಬಲ್ ಅಂತ ಅನ್ನಿಸ್ಲಿಲ್ಲ ನನಗೆ. ಇದೆಲ್ಲ ಗ್ರೌಂಡ್ ಫ್ಲೋರ್ ಅಲ್ಲಿ ಆಯ್ತು. ಇನ್ನು ಫಸ್ಟ್ ಫ್ಲೋರ್ಗೆ ಹೋಗೋದಾದ್ರೆ ಅಲ್ಲಿ ವುಮೆನ್ ಕ್ಲಾತ್ ಸೆಕ್ಷನ್ ಮತ್ತೆ ಮೆನ್ಸ್ ಕಿಡ್ಸ್ ಕ್ಲಾತ್ ಸೆಕ್ಷನ್ಸ್ ಎಲ್ಲ ಇದೆ. ಪರ್ಸನಲಿ ವುಮೆನ್ಸ್ ಕುರ್ತಾಸ್ ಏನು ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಪ್ಯಾಂಟ್ಸ್ ಓಕೆ ಇಷ್ಟ ಆಯ್ತು, ಬಟ್ ಕುರ್ತಾಸ್ ಆಲ್ಮೋಸ್ಟ್ ಪ್ಲೇನ್ ತರ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಇರ್ಲಿಲ್ಲ ಅಂತ ಅನ್ನಿಸ್ತು. ಮತ್ತೆ ಕಿಡ್ಸ್ಗೂ ಅಷ್ಟೇನೆ ನನ್ಗೇನು ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಮೆನ್ಸ್ ನನಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು ಆ ಕಡೆ ಏನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಟಿ ಶರ್ಟ್ಸ್ ಎಲ್ಲ 149 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇತ್ತು. ಮತ್ತೆ ಪ್ಯಾಂಟ್ಸ್ ಕೂಡ ಈ ಟೈಪ್ ಪ್ಯಾಂಟ್ಸ್ ಇಷ್ಟ ಆಯ್ತು ನನಗೆ.